ಫೇಲ್ ಆಗೋ ಮಕ್ಕಳು ಕಾಲೇಜಿನಲ್ಲಿ ಎಲ್ಲ ಶಿಸ್ತು ಹೇರ್ತಾರೆ, ಎಲ್ಲ ಪಾಠಗಳು ಮಾಡ್ತಾರೆ, ಎಲ್ಲ ಪರೀಕ್ಷೆಗಳು ಮಾಡ್ತಾರೆ. ಒಂದು 4-5 ಜನ ಮಕ್ಕಳು ಈ ಮಾಸ್ಟರ್ ಮಾತ್ರ ಕೇಳಲ್ಲ, ಕಾಲೇಜಿಗೆ ಬರೋಲ್ಲ, ಟೆಸ್ಟಿಗೆ ಬರೋಲ್ಲ, ಮೇಸ್ಟ್ರ್ ಮಾತು ಕೇಳಲ್ಲ. ಆವಾಗ ಮೇಸ್ಟ್ರ್ ಏನು ಮಾಡ್ತಾರೆ, ಎಲ್ಲವೂ ಮುಗಿದ ಮೇಲೆ ಅಪ್ಪ ಅಮ್ಮನ ಫೋನ್ ಹಾಕ್ತಾರೆ, ನಿಮ್ಮ ಮಗು ಯಾಕೋ ಸ್ವಲ್ಪ ಕಂಟ್ರೋಲ್ ತಪ್ಪಿದೆ ಬನ್ನಿ ಅಂತ. ಯಾವ ಪೇರೆಂಟ್ಸ್ ಬಂದು ಟೀಚರ್ಸ್ ಜೊತೆ ಸಮಾಲೋಚನೆ ಮಾಡಿ ಮಗುವಿನ ಸರಿ ಮಾಡ್ಲಿಕ್ಕೆ ಮಾಡ್ತಾರೋ ಆ ಮಕ್ಕಳು ಮತ್ತೆ ಪಾಸ್ ಆಗ್ತವೆ. ಕೆಲವು ಪೇರೆಂಟ್ಸ್ ಇರ್ತಾರೆ, ನಮ್ಮ ಮತ ಕೇಳಲ್ಲ, ಏನಾದ್ರು ಮಾಡ್ಕೊ ಹೋಗಿ ಸ್ವಾಮಿ ಅಂತ. ಏನು ಮಾಡೋಕ್ಕಾಗ್ತದೆ ಈ ದೇಶದಲ್ಲಿ? ಕೋಲ್ ಹಿಡ್ಕೊಂಡು ಹೊಡಿಯೋಕ್ಕಾಗ್ತದೆ? ಎಳೆ ಮಕ್ಕಳ ಇವು ಆಗೋದಿಲ್ಲ. ಸೊ ಪೋಷಕರಿಗೆ ಯಾರಾದರೂ ಕಾಲೇಜಿಂದ ಫೋನ್ ಬಂದು ನಿಮ್ಮ ಮಗು ಸ್ವಲ್ಪ ವಿಷಯ ಇದೆ ಮಾತಾಡಬೇಕು ಅಂತ ಬಂದರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲ ಅಂದರೆ 5%ಗೆ ನಿಮ್ಮ ಮಕ್ಕಳು ಸೇರ್ಕೋತಾರೆ. ಆಗಲೇ ಹೇಳಿದೆ ಅಲ್ವಾ, ಮಕ್ಕಳು ಫೇಲ್ ಆಗೋದಕ್ಕೆ ಅಪ್ಪ ಅಮ್ಮ ಕಾರಣ ಅಂತ. ಇದು ಬರಬೇಕು. ಸಮಸ್ಯೆ ಇದ್ದಾಗ ಬನ್ನಿ, ಏನಂತ ದೊಡ್ಡ ಸಮಸ್ಯೆ, ಕೊಲೆ ಏನು ಮಾಡಿರಲ್ಲ ನಿಮ್ಮ ಹುಡುಗ, ಏನೋ ಸಣ್ಣ ತಪ್ಪು ಮಾಡಿರ್ತಾನೆ, ಬಿಡ್ತಾ ಹೋದರೆ 2 ವರ್ಷದಲ್ಲಿ ಅದು ದೊಡ್ಡದಾಗ್ತದೆ. ಕಾಲೇಜಿಗೆ ಬನ್ನಿ, ನಿಮ್ಮ ಮಗು ಫೇಲ್ ಆಗ್ದಂಗೆ ನಾವು. ನಮ್ಮ ಎಲ್ಲ ಪೋಷಕರು ಹೆಂಗೆ ಅಂದರೆ, ನನ್ನ ಮಗ ಏನು ಹೇಳ್ತಾರೋ ಅದನ್ನೇ ನಾನು ಕೇಳೋದು. ನಮ್ಮ ಮಕ್ಕಳು ಏನು ಹೇಳ್ತಾರೋ ಅದು ಕೇಳ್ತೀವಿ. ಇಷ್ಟು ಸಾವಿರ ಫೀಸ್ ಕಟ್ಟಿ ಕಾಲೇಜಿಗೆ ಬಂದು ಸ್ವಾಮೀಜಿ ಕಾಲೇಜ್ ಅಂತ ಸೇರಿಸಿದಾರ, ಕಾಲೇಜ್ ಮೇಷ್ಟ್ರು ಹೇಳಿದ್ನ ಕೇಳಲ್ವೇ? ಮನೆಗೆ ಬರ್ತಾನೆ, ಸಿಕ್ಕಾಪಟ್ಟೆ ಬೈದ್ಬಿಟ್ರು ಅವರು, ಆ ಮೇಷ್ಟ್ರು ಸರಿಯಾಗಿ ಪಾಠ ಮಾಡೋದಿಲ್ಲ. ಹೌದಾ, ಕಾಲೇಜಿಗೆ ಬಂದು ಕೇಳ್ತೀನಿ ನಡಿ, ತ್ಯಾಪಕ್ಕಾಗ್ಬಿಡ್ತಾನೆ ಅವನು ಹೇಳ್ದಂಗೆಲ್ಲ ಕೇಳ್ಕೊಂಡು ಫೋನ್ಗಳಿಗೆ ಯಾವ ಮೇಷ್ಟ್ರು ಬೈದ್ನಂತೆ ಬಡದ್ನಂತೆ. ಬಡಿಯಂಗೆ ಯಾಕೆ ಬೆಳೆಸಿದ್ರಿ ನಿಮ್ಮ ಮಕ್ಕಳನ್ನ? ಬೈಸ್ಕೊಳ್ದಂಗೆ ಬೆಳೆಸ್ಬೇಕಾಗಿತ್ತು ನೀವು. ಇಲ್ಲಿಗೆ ಬಂದಮೇಲೆ 60-70 ಜನ ಕ್ಲಾಸ್ ರೂಮಲ್ಲಿ ಇದ್ದಾಗ ತಂಟೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಮುದ್ದಾಡ್ತಾರ? ನೀವೇ ಬೀಸಲ್ಲ ಮನೆಯಲ್ಲಿ? ಒಂದು ಚೂರು ಏನೋ ಎಡವಟ್ಟು ಆಗಿರ್ತದೆ, ಎಡವಟ್ಟನ್ನು ಬಂದು ಸರಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅಲ್ಲಿ ಕೂತ್ಕೊಂಡು ನಿಮ್ಮ ಮಗುವಿನ ಸ್ಟೋರಿ ಕೇಳಿದ್ರೆ ಅವನಿಗೆ ಹೆಂಗೆ ಬೇಕು ಅವನು ಸ್ಟೋರಿ ಮಾಡಿರ್ತಾನೆ. ಇನ್ನೊಂದು ಸ್ಟೋರಿ ಕಾಲೇಜ್ನಾಗೈತೆ ತದ್ವಿರುದ್ಧ, ಅದೇನೋ ಸ್ವಲ್ಪ ಬಂದು ನೋಡಿ ಪ್ಲೀಸ್. ಸೊ ಮಗು ಏನು ಹೇಳ್ತಾನೆ ನಂಬುದಂಗೆ ನಾಟಕ ಮಾಡ್ಕೊಳ್ಳಿ, ಮಾರನೇ ದಿನ ಬನ್ನಿ, ಕತೆ ಅರ್ಥ ಆಗುತ್ತೆ. ಸೊ ಮಕ್ಕಳ ಮಾತನ್ನು ಪರಿಪೂರ್ಣವಾಗಿ ನಂಬ್ಕೊಂಡು ಕೂತ್ಕೋಬೇಡಿ, ಸತ್ಯಾಂಶವನ್ನು ಬಂದು ತಿಳ್ಕೊಳ್ಳಿ. ಈ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಇವ್ರಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸು. ಯಾರ ಜೊತೆ ಓಡಾಡ್ತಾರೆ ಸ್ವಲ್ಪ ಯೋಚನೆ ಮಾಡಿ. ಮನೆ ಬಿಟ್ಟ ತಕ್ಷಣ ಯಾರ ಜೊತೆ, ಸಂಜೆ ಯಾರ ಜೊತೆ, ಸಂಡೇಸ್ ಯಾರ ಜೊತೆ, ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ವಯಸ್ಸಿನಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಯುವರ್ ಫ್ಯೂಚರ್ ಅಂತ. ನಿನ್ನ ಸ್ನೇಹಿತರು ಯಾರೋ ಹೇಳು, ನಿನ್ನ ಭವಿಷ್ಯ ನಾನು ಹೇಳ್ತೀನಿ. ಸೊ ಎಂಥವ್ರ ಜೊತೆ ಓಡಾಡ್ತಾವನೋ ಅದು ಅವ್ರ ಭವಿಷ್ಯ ಆಗ್ತದೆ. ಹಾಗಾಗಿ ನಿಮ್ಮ ಮಕ್ಕಳು ಎಂಥವರ ಸಂಘ ಇದೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಹಠ ಮಾಡ್ತವೆ ಮಕ್ಕಳು. ಮೊಬೈಲ್ ಕೊಡಿಸಿ, ಕಾಲೇಜಿಗೆ ಕಳಿಸ್ಬೇಡಿ, ಕೊಡಿಸಿ. ಒಂದು ಕಂಡೀಷನ್ ಹಾಕಿ, ನೋ ಪಾಸ್ವರ್ಡ್. ಯಾರ ಮೊಬೈಲು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು, ಆಗ್ಬೋದಾ? ತಗೋ ಮೊಬೈಲ್, ಅದೇನು ಮಾಡ್ಕೊ. ಪಾಸ್ವರ್ಡ್ ಹಾಕಿ ಅಲ್ಲಿ ಏನಾದ್ರು ಬಚ್ಚಿಟ್ಟವನೇ ಅಂದರೆ ಅಲ್ಲಿ ಏನೋ ಎಡವಟ್ಟಿದೆ ಅಂತ. ಮೊಬೈಲ್ ಬಳಸ್ತೀಯಪ್ಪ, ಬಾ ಕೂತ್ಕೋ, ನಾನು ನಿನ್ನ ಜೊತೆಯಲ್ಲಿ ಕೂತ್ಕೊಳ್ಳ. ಅದು ಏನು ಮಾತಾಡ್ತೀಯೋ ಮಾತಾಡು, ಅದು ಏನು ನೋಡ್ತೀಯೋ ನೋಡು. ಹೋಗಪ್ಪ ನಿನ್ನ ಮೊಬೈಲು ಬೇಡ ಸಾಕು. ಅವನಿಗೆ ಸೀಕ್ರೆಸಿ ಬೇಕು. ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಬೇಕು. ಇವೇನು ಕಂಡೀಷನ್ ಇಲ್ದಂಗೆ ನೀವು ಮೊಬೈಲ್ ತಗೋ ಅಂದರೆ ಅವ್ನು ಖಂಡಿತ ಬೇಡ ಅಂತಲೇ ಹೇಳುವಂಥದ್ದು. ಸೊ ಹಾಗಾಗಿ ಮಕ್ಕಳಿಗೆ ಮೊಬೈಲ್ ಕೊಡಿಸ್ತೀರಾ, ಕಾಲೇಜಿಗೆ ತೊಗೊಂಡು ಹೋಗೋಂಗಿಲ್ಲ, ಬಳಸ್ತೀಯಾ ಟಿ ವಿ ರೀತಿ ಬಚ್ಚಿಟ್ಕೊಂಡೇ ನೋಡಲ್ಲ ಅಲ್ವಾ ಟಿ ವಿ ರೀತಿ ಅದೇನು ನೋಡ್ಕೊ ಬಿಟ್ಬಿಡಿ. ಮೊಬೈಲ್ ಬೇಡ ಅನ್ನೋ ಬದಲು ಕೊಡಿಸಿ ಈ ಕಂಡೀಷನ್ ಹಾಕ್ಕೊಳ್ಳಿ. ಒಂದು ವೇಳೆ ಅದು ಕೊಡಿಸಿದ್ರೂ ಪರವಾಗಿಲ್ಲ, ದಯವಿಟ್ಟು ಈ ಬೈಕ್ಗಳನ್ನ ಕೊಡಿಸ್ಬೇಡಿ. ಈ ಬೈಕ್ಗಳು ಕೊಡಿಸ್ರೆ ಏನಾಗ್ತದೆ, ಅದಕ್ಕೆ 2 ಚಕ್ರ ಇದೆ ಅನ್ನೋದು ಮರ್ತೋಗ್ಬಿಡ್ತವೆ. ಅವ್ರು ಗೊತ್ತೇ ಇರೋಲ್ಲ ಇದಕ್ಕೆ 2 ಚಕ್ರ ಇದೆ ಅಂದ್ಬಿಟ್ಟು ಕೊನೆಗೆ ಆಕಾಶ ತೋರಿಸ್ಕೊಂಡು ಹೋಗ್ತಾರೆ. ಮಾರನೇ ದಿನ ಬೋರ್ಡ್ ಹಾಕ್ತಾರೆ, ಮತ್ತೊಮ್ಮೆ ಹುಟ್ಟಿ ಬಾ ಗೆಳೆಯ. ಏನಕ್ಕೆ? ಈಗ ಹುಟ್ಟಿ ಸಾಧನೆ ಮಾಡಿದ್ದೇನು, ಇನ್ನೊಂದ್ಸಲ ಹುಟ್ಟು ಬರಲಿಕ್ಕೆ ದೇವರೊಂದು ಜನ್ಮ ಅಂತ ಕೊಟ್ಟಿದ್ದಾರೆ. 2 ಚಕ್ರದಲ್ಲಿ ಸ್ಲೋ ಆಗಿ ಹೋದರೆ ಎಲ್ಲವೂ ಇರ್ತದೆ. ಇವೆಲ್ಲ ಮಾಡ್ತಾರೆ ಅಂತಲೇ ಲೈಸೆನ್ಸ್ ಕೊಡದೇ ಇರೋದಕ್ಕೆ ರೀಸನ್ನೇ ಆ ಡಿಸಿಷನ್ ಮೇಕಿಂಗ್ ಇರಲ್ಲ ಅಂತ ಹೇಳಿಬಿಟ್ಟು. ಸೊ ಈ ಕಾಲದಲ್ಲಿ
ಬೈಕ್ಗಳು ಕೊಡಿಸೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಅನಿವಾರ್ಯವಾಗಿ ಅಲ್ಲೋ ಇಲ್ಲೋ ಟೂ ವೀಲರಲ್ಲಿ ಓಡಾಡಬೇಕಾಗ್ತದೆ. ಒಂದೇ ಕಂಡೀಷನ್ ಟೂ ವೀಲರ್ ಎತ್ತಬೇಕು ಅಂದರೆ, ನನ್ನ ಮಗ ಡಾಕ್ಟ್ರೇಟ್ ಮಾಡಿ PhD ಮಾಡಿ HOD, ನನ್ನ ಸೊಸೆನೂ PhD ಮಾಡಿ ಲೆಕ್ಚರರು, ಮನೆಯಿಂದ ಟೂ ವೀಲರ್ ತೆಗಿಬೇಕು ಅಂದರೆ ಒಂದೇ ಕಂಡೀಷನ್, ಈಗಲೂ ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಹೋಗಷ್ಟೆ. ಸೊ ಈ ಒಂದು ಕಂಡೀಷನ್ನು ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ್ದು ಮೇಲೆ ಕೀಗಳು ಕೊಡ್ತೀರಿ ನಿಮ್ಮ ಮಕ್ಕಳಿಗೆ? ನಾನೇನು ದೂರ ಹೋಗಲ್ಲ, ಇಲ್ಲೇ ಇಲ್ಲಿ ಬಿದ್ದರೆ ಇಲ್ಲೂ ಸಾಯ್ತಾನೆ. ದೂರ ಹೋಗ್ಬೇಕಾ? ಡಿಸ್ಟೆನ್ಸ್ ಮೇಲೆ ಈಗ ಯಾವೂ ಇರೋದಿಲ್ಲ. ಗ್ರಾಚಾರ ಪಟ್ರೆ ನಿಮ್ಮ ಮನೆಯಿಂದ 5 ಅಡಿ ಮುಂದಕ್ಕೆ ಕಲ್ ಮೇಲೆ ಜಾರದ್ರು ಹೋಗ್ತದಲ್ವ? ಮೇಕ್ ಇಟ್. ಈ ದೇಶದಲ್ಲಿ ಹೇಳ್ತಾರೆ, 1000 ರೂಪಾಯಿ ಮೊಬೈಲ್ ತಗೊಂಡ್ರೆ ಅದು ಕವರ್ ಹಾಕ್ಸ್ತಾನೆ. ಪುಕ್ಸಟ್ಟೆ ಬಂದಿರೋ ತಲೆ ಅಲ್ವಾ, ಕವರ್ ಹಾಕೊಳ್ಳೋದಿಲ್ಲ ನಾವು. ಬೈಕಲ್ಲಿ ಹೋಗ್ಲೇಬೇಕು ಅಂದರೆ ಮಕ್ಕಳೆಲ್ಲ ನೀವು ಅಷ್ಟೇ ಹಾಕ್ಕೊಂಡು ಓಡಾಡಿ, ಕೂದಲೇನು ಉದುರೋಗೋದಿಲ್ಲ. ನಾನು 15 ವರ್ಷ ಹೆಲ್ಮೆಟ್ ಹಾಕೊಂಡು ಓಡಾಡಿದ್ದೀನಿ. ಚೆನ್ನಾಗೈತಲ್ವ ಕೂದಲು? ಕೂದಲಲ್ಲ, ಇವೆಲ್ಲ ನೆಪಗಳಷ್ಟೇ. ಓಕೆ, ಬೈಕ್ ಓಡಿಸ್ಬೇಡಿ. ಮನೆ ಸುತ್ತಮುತ್ತಲು ಓಡಾಡೋಗಿದ್ರೆ ಹೆಲ್ಮೆಟ್ ಕಂಪಲ್ಸರಿ ಮಾಡಿ, ಅದರ್ವೈಸ್ ಕೊಡೋದಿಲ್ಲ. ಸರ್ ನಮ್ಮ ಮನೇಲಿ ಹೆಲ್ಮೆಟೇ ಇಲ್ಲ. ವಂಡರ್ಫುಲ್, ಬೈಕ್ ಮಾರಾಕ್ಬಿಡಿ. ಹೆಂಗೋ ಹೆಲ್ಮೆಟ್ ಇಟ್ಟವಲ್ಲ, ಬೈಕ್ ಮಾರಾಕ್ಬಿಡಿ. ಬೈಕ್ ಇದ್ಮೇಲೆ ಹೆಲ್ಮೆಟ್ ಇರ್ಬೇಕಪ್ಪ. ಒಂದೇ ಜೀವ ಕಟ್ಟು ಬಿತ್ತು ಸೆಕೆಂಡ್ಗಳು ಹೊಟ್ಟೋಗ್ಬಿಡ್ತದೆ. ಏನು ಮಾಡ್ತೀರಿ ಆಮೇಲೆ? ಪ್ರೊಟೆಕ್ಟ್ ಯುವರ್ ಹೆಡ್. ಇದೊಂದು ನಂಬಿಕೆ ನಮ್ಮಲ್ಲಿ. ಯಾರಾದ್ರೂ ಬಂದು ನಿಮ್ಮ ಮಗ ಏನೋ ಕೆಟ್ಟದ್ದು ಮಾಡ್ತಾವನೆ ಅಂದರೆ ಬಹಳ ನಂಬಿಕೆ ನಮ್ಮ ರಕ್ತದ ಮೇಲೆ. ನನ್ನ ಮಗನ ಹಂಗಾಗಕ್ಕೆ ಸಾಧ್ಯವೇ ಇಲ್ಲ, ನನ್ನ ಮಗಳ ಹಂಗಾಗಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ರಕ್ತದ ಮೂಲಕ ಇನ್ನೊಂದು ವಂಶಕ್ಕೆ ಈ ಲಕ್ಷಣಗಳು ಹೋಗೋದಿಲ್ಲ. ಒಂದು ಹೈಟು ವೆಯ್ಟು ಸ್ವಲ್ಪ ಕಲ್ಲರು ಹೋಗ್ತವೆ ಅಷ್ಟೇ. ಈ ಲಕ್ಷಣಗಳೆಲ್ಲ ಫ್ರೆಂಡ್ಸ್ ಮಧ್ಯೆ ಬೆಳ್ಕೊಳ್ಳೋ ಅಂಥವು. ಹಾಗಾಗಿ ನೀವು ಹೆಂಗಿದ್ದೀರೋ ನಿಮ್ಮ ಮಕ್ಕಳು ಹಂಗೆ ಇರಬೇಕು ಅಂತ ಏನಿಲ್ಲ. ಇಷ್ಟಕ್ಕೂ ನೀವು ಚೆನ್ನಾಗಿದ್ದಾರೆ ಅಂತ ಯಾರು ಸರ್ಟಿಫಿಕೇಟ್ ಕೊಟ್ಟವ್ರು ನಿಮಗೆ ಅಲ್ವಾ? ಸೊ ನಿಮ್ಮದೇ ಬೇರೆ, ಅವನೇ ಬೇರೆ. ಯಾರಾದರೂ ಹೇಳಿದರೆ ಕೇಳಿ ತಿದ್ದಿ. ಯಾರು ದ್ವೇಷಕ್ಕೆ ನಿಮ್ಮ ಮಕ್ಕಳ ಮೇಲೆ ಏನು ಕೆಟ್ಟದೇನು ಹೇಳೋದಿಲ್ಲ. ನಿಮ್ಮ ಮಗು ಮನೆಯಲ್ಲಿ ಹೆಂಗಿದೆ, ಒಂದ್ಸಲ ಹೊಸಲು ದಾಟ್ದ ಈ ವಯಸ್ಸಿನಲ್ಲಿ ಹೊಸಲು ದಾಟ್ದ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಸೇಮ್ ಇಲ್ಲ. ಆಚೆ ಬಂತು, ಮಾತು ಚೇಂಜು, ವಾಕಿಂಗ್ ಸ್ಟೈಲು ಚೇಂಜು, ಆ ಹೇರ್ ಸ್ಟೈಲು ಚೇಂಜು, ಫ್ರೆಂಡ್ಸು ಚೇಂಜು, ಪ್ರತಿಯೊಂದು. ನಿಮ್ಮ ಮಗು ಮನೆಯಲ್ಲಿ ಹೇಗಿದೆ ಹೊರಗೆ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಪ್ರಿನ್ಸಿಪಾಲ್ ಫೋನ್ ಮಾಡ್ತಾರೆ, ನಿಮ್ಮ ಹುಡುಗ ಇಲ್ಲಿ ಯಾಕೋ ಹೊಡೆದಾಡ್ಕೊಂಡವನೇ ಅಂತ. ನಮ್ಮ ಹುಡುಗ ಅಂತವನಲ್ಲ, ಮನೆಯಲ್ಲಿ ಅಂತವನಲ್ಲ ರೀ. ಕಾಲೇಜಲ್ಲಿ ನೋಡ್ತೀರ ನೀವು, ಅವನು ಈಸ್ ಟೋಟಲಿ ಡಿಫ್ರೆಂಟ್. ಬಿಕಾಸ್ ಅವನ ಫ್ರೆಂಡ್ಶಿಪ್ಪೇ ಬೇರೆ, ಅವನ ವಯಸ್ಸೇ ಬೇರೆ, ಎಲ್ಲವೂ ಬೇರೆ ಆಗಿರೋ ಸಂದರ್ಭದಲ್ಲಿ ಲಿಸನ್ ಟು ದ ಪೀಪಲ್ ಇಫ್ ಸಂಬಡಿ ಕಂಪ್ಲೈನ್ಸ್ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ಸರಿ ಮಾಡ್ಕೊಂಡ್ರೆ ಈ ವಯಸ್ಸಿನಲ್ಲಿ ಭಾಳ ಸರಿಯಾಗಿ ಸರೋಗ್ತಾರೆ. ಈ ವಯಸ್ಸು ದಾಟ್ತು ಅಂದರೆ ಇದೇ ಕೆಟ್ಟದ್ರಲ್ಲಿ ಆಮೇಲೆ ರಿಪೇರಿ ಮಾಡೋಕ್ಕಾಗೋದಿಲ್ಲ. ರಿಪೇರಬಲ್ ಏಜ್ ಇದು. ಪಕ್ಕಕ್ಕೆ ಹೋಗ್ತಾ ಇರೋರನ್ನ ಎಳೆದು ಇಟ್ಕೋಬೋದು. ಯಾವಾಗ ಪ್ರಾರಂಭದಲ್ಲಿ ಗೊತ್ತಾದರೆ, ಒಂಥರ ಕ್ಯಾನ್ಸರ್ ಇದ್ದಂಗೆ. ಮೊದಲೇ ಗೊತ್ತಾದರೆ ಹೆಂಗೋ ವಾಸಿ ಮಾಡ್ಬಿಡ್ಬೋದು. ಹಂಗೆ ಈ ಬ್ಯಾಡ್ ಕ್ಯಾರೆಕ್ಟರ್ಸು ಅಷ್ಟೇ. ಈಗ ತಾನೇ ಸಿಗರೇಟ್ ಸೇದವನೇ ಮೊದಲನೇ ದಿನ ತೆಗೆದು 4 ಬಿಡಿ ಸಿಗರೇಟ್ ಬಿಟ್ಬಿಡ್ತಾನೆ. ರೂಢಿ ಆಗೋದ್ಮೇಲೆ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಅರ್ಲಿಯಾಗಿ ಒಂದೇನಾದ್ರು ಒಂದು ಮಾಡಬೇಕಾಗ್ತದೆ. ಆ್ಯಂಡ್ ಯುವರ್ ಚೈಲ್ಡ್ ಮನೆಯಲ್ಲಿರೋದೇ ಅಲ್ಲಿರ್ತಾನೆ. ನಿಮ್ಮ ಹುಡುಗ ಸಿಗರೇಟ್ ಸೇರ್ತಾ ಇದ್ದ, ನಮ್ಮ ವಂಶದಾಗೆ ಇಲ್ಲ ಅಂದರೆ ವಂಶದಾಗ ಸಿಗರೇಟ್ ಸೇದೋದು ಇವೆಲ್ಲ ಬರೋದಿಲ್ಲಪ್ಪ, ಸಮಾಜದಿಂದ ಬರುವಂಥದ್ದು. ಸ್ವಲ್ಪ ನಿಮ್ಮ ಮಗು ಬೇರೆ ಕಡೆ ಹೋದಾಗ ಬೇರೆ ಥರ ಇರಬಹುದು. ಯಾರು ಹೇಳಿದ್ದು ಸತ್ಯವೇನೋ ಅಂತ ಸ್ವಲ್ಪ ನಂಬ್ಕೊಡಿ. ಇನ್ನು ಕೆಲವು ಮನೆಗಳಿರ್ತಾರೆ ಜಮೀನ್ದಾರರು, ಪಾಸ್ ಆಗ್ತಿದ್ರು ಬೇಡ ಬಾಳ, ಜಮೀನು ಐತೆ ನೋಡ್ಕೊಳ್ಳಲ್ಲ, ಅಂಗಡಿ ಐತೆ ನೋಡ್ಕೊಳ್ಳ. ಈ ಪಾಸಿಂಗ್ ಏನೋ 42 ನಿಮಗೆ ಬಂತು ಅಂದರೆ ಬರೆದಿಟ್ಕೊಳ್ಳಿ, ನಿಮ್ಮ ಒಂದು ಸಬ್ಜೆಕ್ಟು ಪಾಸ್ ಆಗಲ್ಲ. ಯಾಕಂದರೆ ಗ್ಯಾರಂಟಿ ಕೊಟ್ಬಿಟ್ರಲ್ಲ. ಏನಾದರೂ ಪರವಾಗಿಲ್ಲ, ಸುಮ್ಮನೆ ಕಾಲೇಜಿಗೆ ಬರ್ತಾನೆ, ಫೇಲ್ ಆಗೋಗಿರ್ತಾನೆ, ಹೊರಟೋಗ್ತಾನೆ. ಈ ಮಾತುಗಳು ಯಾವತ್ತೂ ಆಡಬೇಡಿ. 100 ಎಕರೆ ಜಮೀನಿದ್ದು ನಂದು ಪಿತ್ರಾರ್ಜಿತ ಅಲ್ಲ, 1 ಎಕರೆ ಕೊಡಲ್ಲ, ನನ್ನ ಮನೆ ದುಡ್ಕೊ ಹೋಗು ಅನ್ಬೇಕು. ಈ ಒಂದು ರೀತಿಯಲ್ಲಿ ತಳ್ದಕ್ಕೆ ಹೊರತು ಎಲ್ಲ ಇದೆ, ಆರಾಮಾಗಿರ್ಬೋದು ಅನ್ನೋ ಗ್ಯಾರಂಟಿಯ ಮಕ್ಕಳಿಗೆ ಯಾವತ್ತೂ ಕೊಡಬೇಡಿ. ಆ್ಯಂಡ್ ಹೆಚ್ಚು ಫ್ಯಾಮಿಲಿ ಪ್ರೋಗ್ರಾಮ್ಸ್ ಅಂತ ಅಲ್ಲಿ ಇಲ್ಲಿ ಓಡಾಡಿಸ್ಬೇಡಿ. 24 ತಿಂಗಳಷ್ಟೇ ಇರೋದು ಕೋರ್ಸು. ರಾಮ ವನವಾಸ ಹೋದಂಗೆ 14 ವರ್ಷ ಇಲ್ಲ, ಇದು 24 ತಿಂಗಳು. ಈ 24 ತಿಂಗಳಲ್ಲಿ ಬಡ್ದೇವರು ಅಂತ ಒಂದು ವಾರ, ಮಾರಮ್ಮನ ಹಬ್ಬ ಅಂತ ಒಂದು ವಾರ,
ಆ ಮದುವೆ ಇದು ಎಲ್ಲ ಕಳೆದಾಕಿದ್ರೆ 12 ತಿಂಗಳು ಉಳಿಯೋದಿಲ್ಲ. ಸ್ವಲ್ಪ 24 ತಿಂಗಳಲ್ಲಿ ಇವೆಲ್ಲ ಮೈನಸ್ ಮಾಡಿಕೊಂಡು ಏನಾದ್ರು ಮುಂದಕ್ಕೆ ಹೋಗೋಂಗೆ ಮಾಡಿ. ಮಂಗಳನಾಥ ಸ್ವಾಮೀಜಿ ಅವರು ಹೇಳ್ತಾ ಇದ್ರು, ಎಂಥ ಪೇರೆಂಟ್ಸ್ ಆಗಿರಬೇಕು ಅಂತ. ದಯವಿಟ್ಟು ಇಂಥ ಪೇರೆಂಟ್ಸ್ ಆಗಬೇಕು. ಕಣ್ಣಿದ್ದು ಕುರುಡ್ರಂಗೆ, ತೋರಿಸಿದ್ರು ನಮ್ಮ ಮಗು ಹಿಂಗೆ ಮಾಡಲ್ಲ, ಹೇಳಿದ್ರು ನಮ್ಮ ಮಗು ಹಿಂಗೆ ಮಾಡೋದಿಲ್ಲ. ಎಲ್ಲವನ್ನೂ ನಂಬಿಕೊಂಡು ಕೂತ್ಕೊಂಡ್ರೆ ಇಂಥ ಕೆಟ್ಟ ಸಮಾಜದಲ್ಲಿ, ಇಂಟರ್ನೆಟ್ ಯುಗದಲ್ಲಿ, ಇನ್ಸ್ಟಾಗ್ರಾಮ್ ಇದರಲ್ಲಿ ಏನೆಲ್ಲ ಆಗಿರ್ಬೋದು. ಮಕ್ಕಳು ಸ್ವಲ್ಪ ಕಣ್ಣರಳಿಸಿ ನೋಡಿ, ಕಿವಿ ಎರಡಿಸಿ ಕೇಳಿ, ಯಾರಾದ್ರೂ ಹೇಳ್ತು ಅಂದರೆ ಸ್ವಲ್ಪ ಬುದ್ಧಿ ಹೇಳೋದನ್ನ ಕಲ್ತ್ಕೊಳ್ಳಿ. ಮೇಷ್ಟ್ರ ಕೈಯಿಂದ ಕೋಲ್ ಕಿತ್ಕೊಂಡ್ಬಿಟ್ಟವ್ರೆ. ಈ ದೇಶದಲ್ಲಿ ಮೇಷ್ಟ್ರ ಕೈಯಿಂದ ಕೋಲ್ ಕಿತ್ಕೊಂಡವ್ರೆ. ಇನ್ನೂ ಪೇರೆಂಟ್ಸನ್ನ ಯಾರೂ ಕೇಳ್ತಾ ಇಲ್ಲ, ರೂಲ್ಸ್ ಕೇಳ್ತಾ ಇಲ್ಲ. ಪೇರೆಂಟ್ಸ್ ಹೊಡೆದ್ರೆ ಕೇಸ್ ಆಗೋದಿಲ್ಲ ಇನ್ನೂ. ಅದು ಹಿಡ್ಕೊಳ್ಳಿ ನೀವಾದ್ರೂ ಕೋಲು. ನಮ್ಮ ಹತ್ರ ಅಂತೂ ಕೋಲಿಲ್ಲ, ನೀವು ಹಿಡ್ಕೊಳ್ಳಿಲ್ಲ ಅಂದರೆ ಈ ಹುಡುಗರು ಎತ್ತಲು ಇದ್ದಂಗೆ ಹೋಗ್ಬಿಡ್ತಾರೆ. ಸೊ ಮೇಕ್ ಶೂರ್ ಯು ವಿಲ್ ಬಿ ದ ಬೆಟರ್ ಪೇರೆಂಟ್ಸ್.